ಇತ್ತೀಚೆಗೆ ಬಿಡುಗಡೆ ಆಗಿರುವ ಒಂದು ಟೀಸರ್ ಇದೀಗ ಸಿನಿಪ್ರೇಮಿಗಳ ಗಮನವನ್ನು ಸಂಪೂರ್ಣವಾಗಿ ತನ್ನತ್ತ ಸೆಳೆದಿದೆ. ಅದೇ ಸಮಂತ ಋತ್ ಪ್ರಭು ನಟನೆಯ ಮಾ ಇಂಟಿ ಬಂಗಾರಂ ಚಿತ್ರದ ಟೀಸರ್. ಶುಕ್ರವಾರ ಜನವರಿ 9ರಂದು ಬಿಡುಗಡೆಯಾದ ಈ ಟೀಸರ್ ಸಮಂತ ಅವರ ಆಕ್ಷನ್ನ ಪ್ಯಾಕ್ ಹೊಸ ಅವತಾರದಿಂದ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಹುಟ್ಟಿಸಿದೆ. ಟೀಸರ್ ಆರಂಭವಾದ ಕ್ಷಣದಿಂದಲೇ ಕಥೆಯ ಗಂಭೀರತೆ, ದೃಶ್ಯಗಳ ತೀವ್ರತೆ ಮತ್ತು ಪಾತ್ರಗಳ ತೂಕ ಎಲ್ಲವೂ ಪ್ರೇಕ್ಷಕರನ್ನು ಸೆರೆ ಹಿಡಿಯುತ್ತದೆ. ಈ ಚಿತ್ರದ ಮತ್ತೊಂದು ವಿಶೇಷ ಅಂದರೆ ಕನ್ನಡದ ನಟ ದಿಗಂತ್ ಮಂಚಾಲೆ. ಹೌದು, ಲವರ್ ಬಾಯ್ ಇಮೇಜ್ನಿಂದಲೇ ಕನ್ನಡ ಸಿನಿರಂಗದಲ್ಲಿ ಹೆಚ್ಚು ಪರಿಚಿತರಾಗಿದ್ದ ದಿಗಂತ್ ಇಲ್ಲಿ ಸಂಪೂರ್ಣ ವಿಭಿನ್ನ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾ ಇಂಟಿ ಬಂಗಾರಂ ಚಿತ್ರದಲ್ಲಿ ದಿಗಂತ್ ಸಮಂತ ಅವರ ಪತಿಯಾಗಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಟೀಸರ್ನಲ್ಲಿ ಅವರು ಶಾಂತ, ಗಂಭೀರ ಮತ್ತು ಒಳಗೊಂದು ಆಳವನ್ನು ಹೊಂದಿರುವ ಪಾತ್ರದಲ್ಲಿ ಕಾಣಿಸುತ್ತಾರೆ. ಅವರ ಪಾತ್ರದ ಬಗ್ಗೆ ಹೆಚ್ಚಿನ ವಿವರಗಳನ್ನು ರಹಸ್ಯವಾಗಿಟ್ಟಿದ್ದರು. ಇದು ಸಾಮಾನ್ಯ ಪೋಷಕ ಪಾತ್ರವಲ್ಲ, ಒಂದು ಸ್ಪಷ್ಟವಾದ ಪ್ರಭಾವ ಬೀರುವ ಪಾತ್ರ ಎಂಬ ಸೂಚನೆ ಟೀಸರ್ನಲ್ಲೇ ಸಿಗುತ್ತದೆ. ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಹಾಗೂ ಲೈಟ್ ಹಾರ್ಟೆಡ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ದಿಗಂತ್ ಈ ಬಾರಿ ಪೂರ್ಣವಾಗಿ ವಿಭಿನ್ನ ಜಾನರ್ನಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಮುಂದಾಗಿದ್ದಾರೆ. ಅದರಲ್ಲೂ ಟಾಲಿವುಡ್ ಪ್ರೇಕ್ಷಕರ ಮುಂದೆ ಬಹುಕಾಲದ ನಂತರ ಹೊಸ ಇನ್ನಿಂಗ್ಸ್ ಆರಂಭಿಸಿದಂತೆ ಕಾಣುತ್ತದೆ. ವಾಸ್ತವವಾಗಿ ದಿಗಂತ್ ಅವರ ತೆಲುಗು ಸಿನಿ ಜರ್ನಿ ಆರಂಭವಾಗಿದ್ದು 2008ರಲ್ಲಿ ವಾನ ಎಂಬ ತೆಲುಗು ಚಿತ್ರದ ಮೂಲಕ. ಆ ನಂತರ ಅವರು ಕನ್ನಡ ಚಿತ್ರರಂಗದಲ್ಲೇ ಹೆಚ್ಚು ಸಕ್ರಿಯರಾಗಿದ್ದರು. ಇದೀಗ ಮಾ ಇಂಟಿ ಬಂಗಾರಂ ಮೂಲಕ ಮತ್ತೆ ಟಾಲಿವುಡ್ಗೆ ಭರ್ಜರಿ ಎಂಟ್ರಿ ನೀಡಿದ್ದಾರೆ. ಇನ್ನು ಚಿತ್ರದ ನಾಯಕಿ ಸಮಂತ ಋತ್ ಪ್ರಭು ಬಗ್ಗೆ ಹೇಳುವುದಾದರೆ, ಈ ಟೀಸರ್ ಅವರ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ಒಂದು ವಿಶೇಷ ಟ್ರೀಟ್. ಸಾಮಾನ್ಯವಾಗಿ ಭಾವನಾತ್ಮಕ ಮತ್ತು ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಮೆಚ್ಚುಗೆ ಪಡೆದ ಸಮಂತ ಈ ಬಾರಿ ಪವರ್ಫುಲ್, ಗಂಭೀರ ಮತ್ತು ಆಕ್ಷನ್ ಶೇಡ್ಸ್ ಇರುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವನ್ನು ನಿರ್ಮಿಸಿರುವುದು ರಾಜ್ ನಿಡಿಮೋರು, ಸಮಂತ ಋತ್ ಪ್ರಭು ಮತ್ತು ಹಿಮಾಂಕ್ ದೂವರು. ವಿಶೇಷ ಅಂದರೆ ಸಮಂತ ಅವರು ತಮ್ಮ ಯಶಸ್ವಿ ಸಿನಿಮಾ ಓಂ ಬೇಬಿ ನಿರ್ದೇಶಕಿ ನಂದಿನಿ ರೆಡ್ಡಿ ಅವರ ಜೊತೆ ಮತ್ತೊಮ್ಮೆ ಕೈಜೋಡಿಸಿದ್ದಾರೆ. ಚಿತ್ರದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಗುಲ್ಶನ್ ದೇವಯ್ಯ ನಟಿಸಿದ್ದಾರೆ. ಅವರ ಜೊತೆಗೆ ಹಿರಿಯ ನಟಿಯರಾದ ಗೌತಮಿ ಮತ್ತು ಮಂಜುಳಾ ಕೂಡ ಮಹತ್ವದ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಚಿತ್ರದ ಪಾತ್ರವರ್ಗವೇ ಬಹಳ ಬಲಿಷ್ಠವಾಗಿದೆ. ಟೀಸರ್ ನೋಡಿದ ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಮಾ ಇಂಟಿ ಬಂಗಾರಂ ಒಂದು ಸಾಮಾನ್ಯ ವಾಣಿಜ್ಯ ಚಿತ್ರವಲ್ಲ. ಇದು ಸಂಬಂಧಗಳು, ಸಂಘರ್ಷಗಳು ಮತ್ತು ಒಳಗಟ್ಟಿನ ಭಾವನೆಗಳನ್ನು ಗಂಭೀರವಾಗಿ ಚಿತ್ರಿಸುವ ಕಥೆಯಂತೆ ಕಾಣಿಸುತ್ತದೆ. ಇನ್ನು ಚಿತ್ರದ ಬಿಡುಗಡೆ ದಿನಾಂಕವನ್ನು ಅಧಿಕೃತವಾಗಿ ಘೋಷಿಸಿಲ್ಲ. ಆದರೆ ಟೀಸರ್ ಪಡೆದ ಪ್ರತಿಕ್ರಿಯೆ ನೋಡಿದರೆ ಈ ಸಿನಿಮಾ ಬಿಡುಗಡೆಯಾಗುವಾಗಲೇ ದೊಡ್ಡ ಮಟ್ಟದ ನಿರೀಕ್ಷೆ ನಿರ್ಮಾಣವಾಗಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ನಿಮಗೆ ಸಮಂತ ಅವರ ಹೊಸ ಅವತಾರ ಹೇಗಿತ್ತು? ಮತ್ತು ದಿಗಂತ್ ಅವರ ಈ ಹೊಸ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ಹೊಸ ಸಿನಿಮಾ ಅಪ್ಡೇಟ್ಗಳು ಮತ್ತು ಟೀಸರ್ ವಿಶ್ಲೇಷಣೆಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.